ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಜ್ಞಾನರಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಚತುರ್ಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 8.2 ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಎಕ್ಸಸೈಸ್ ಮಧ್ಯಬಿಂದು ಪ್ರಮೇಯ ಈ ಒಂದು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಆ ಮಧ್ಯಬಿಂದು ಪ್ರಮೇಯಗಳು ಏನು ಹೇಳ್ತವೆ ಎಂಬುದನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಹಿಂದಿನ ವಿಡಿಯೋನ ಚೆಕ್ ಮಾಡಿ ನೀವು ನೋಡ್ಬೋದು. ಇವಾಗ ಮುಂದುವರೆದ ಎಕ್ಸಸೈಸನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ABCD ಒಂದು ಚತುರ್ಭುಜ. ABCD ಒಂದು ಚತುರ್ಭುಜ ಇದೆ. ABBCCDDA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ PQRS ಆಗಿವೆ. AC ಕರ್ಣ ಆದರೆ ಮೊದಲನೇದಾಗಿ SR ಸಮಾನಾಂತರವಾಗಿ AC ಇದೆ. SR ಎನ್ನುವಂಥದ್ದು ACಯ ಅರ್ಧದಷ್ಟು ಇರುತ್ತದೆ ಎನ್ನುವುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಅದೇ ರೀತಿಯಾಗಿ ಎರಡನೇದು PQಗೆ SR ಎನ್ನುವಂಥದ್ದು ಸಮಾನವಾಗಿದೆ ಅಂತ ಸಾಧನೆಯನ್ನು ಮಾಡಬೇಕು. ನಂತರ PQRS ಒಂದು ಸಮಾಂತರ ಚತುರ್ಭುಜ. PQRS ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಎಕ್ಸಸೈಸ್ 8.2ರಲ್ಲಿ ಮೊದಲನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಇವಾಗ ತ್ರಿಭುಜ ABCD ಒಂದು ಚತುರ್ಭುಜದಲ್ಲಿ ಏನಾಗಿದೆ, ABCD ಎನ್ನುವಂಥ ಒಂದು ಚತುರ್ಭುಜದಲ್ಲಿ PQRSಗಳು ಕ್ರಮವಾಗಿ ಆ ಬಾಹುವಿನ ಮಧ್ಯಬಿಂದುಗಳಾಗಿವೆ ಅನ್ನುವುದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ AC ಎನ್ನುವಂಥದ್ದು ABCD ಚತುರ್ಭುಜದ ಕರ್ಣವಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಮೊದಲನೇದಾಗಿ ಸಾಧನೆಯನ್ನು ಮಾಡೋಣ. ಏನಂತ ಸಾಧನೆ ಮಾಡಬೇಕಾಗಿದೆ, SR ಎನ್ನುವಂಥದ್ದು ACಯ ಅರ್ಧದಷ್ಟಿದೆ ಎನ್ನುವುದನ್ನು ನಾವು ಸಾಲ್ವ್ ಮಾಡಬೇಕಾಗಿದೆ. ಇವಾಗ ತ್ರಿಭುಜ DACಯನ್ನು ಕನ್ಸಿಡರ್ ಮಾಡೋಣ. ಇದರಲ್ಲಿ R ಬಿಂದು ಎನ್ನುವಂಥದ್ದು ಏನಾಗಿದೆ, DAಯ ಮಧ್ಯಬಿಂದು ಆಗಿದೆ. R ಬಿಂದು ಎನ್ನುವಂಥದ್ದು DCಯ ಮಧ್ಯಬಿಂದು ಆಗಿದೆ. S ಎನ್ನುವಂಥದ್ದು DAಯ ಮಧ್ಯಬಿಂದು ಆಗಿದೆ. ಹಾಗಾದರೆ ಈ ಮಧ್ಯಬಿಂದು ಪ್ರಮೇಯನ ಯೂಸ್ ಮಾಡಿಕೊಂಡು SR ACಗೆ ಸಮಾನಾಂತರದಲ್ಲಿರುತ್ತದೆ. ಹಾಗಾದರೆ SR ACಗೆ ಸಮಾನಾಂತರದಲ್ಲಿದ್ದರೆ SR = 1/2 AC. ಇದು ಸಮೀಕರಣ 1 ಆಗಿರಲಿ. ಇವಾಗ ನೋಡಿ, 6 DCಯ ಮಧ್ಯಬಿಂದು, S DAಯ ಮಧ್ಯಬಿಂದು. SR ಎನ್ನುವಂಥದ್ದು ACಗೆ ಸಮಾನಾಂತರದಲ್ಲಿದೆ. ಹಾಗಾದರೆ SR = 1/2 AC, ಅಂದರೆ ACಯ ಅರ್ಧದಷ್ಟು SR ಇರುತ್ತದೆ ಎನ್ನುವಂಥದ್ದನ್ನು ಸಾಧಿಸಿದೆವು. ಇದು ಸಮೀಕರಣ 1 ಆಗಿರಲಿ. ಎರಡನೇದು ಏನಪ್ಪ ಅಂದರೆ PQಗೆ ಸಮಾನಾಂತರವಾಗಿ SR ಇದೆ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಇವಾಗ ತ್ರಿಭುಜ BACಯನ್ನು ಕನ್ಸಿಡರ್ ಮಾಡೋಣ. ಈ ಒಂದು ತ್ರಿಭುಜ BACನಲ್ಲಿ Pಯು ABಯ ಮಧ್ಯಬಿಂದು ಆಗಿದೆ, Q BCಯ ಮಧ್ಯಬಿಂದು ಆಗಿದೆ. ಹಾಗಾದರೆ ಮಧ್ಯಬಿಂದು ಪ್ರಮೇಯ ಏನು ಹೇಳುತ್ತೆ ಅಂದರೆ PQ ಎನ್ನುವಂಥದ್ದು ACಯ ಅರ್ಧದಷ್ಟಿದೆ. PQ = 1/2 AC. ಇದು ಸಮೀಕರಣ 2 ಆಗಿರಲಿ. ಸಮೀಕರಣ 1 ಮತ್ತು 2ಅನ್ನು ನಾವು ಕನ್ಸಿಡರ್ ಮಾಡಿದಾಗ SRಗೆ ಸಮಾನಾಂತರವಾಗಿ PQ ಇರ್ತದೆ ಎನ್ನುವಂಥದ್ದು ನಮಗೆ ಅರ್ಥ ಆಯಿತು. ನೆಕ್ಸ್ಟ್ ಮೂರನೇ ಒಂದು ಕಂಡೀಷನನ್ನು ಸಾಲ್ವ್ ಮಾಡಬೇಕಾಗಿದೆ. ಏನಪ್ಪ ಅಂದರೆ PQRS ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತ. ಇವಾಗ SRಗೆ AC ಸಮಾನಾಂತರದಲ್ಲಿದೆ. SRಗೆ AC ಎನ್ನುವಂಥದ್ದು ಸಮಾನಾಂತರದಲ್ಲಿದೆ. ಪ್ರಶ್ನೆಯಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ PQಗೆ AC ಎನ್ನುವಂಥದ್ದು ಕೂಡ ಸಮಾನಾಂತರದಲ್ಲಿದೆ. ಇದನ್ನು ಕೂಡ ದತ್ತದಲ್ಲಿ ಕೊಟ್ಟಿದ್ದಾರೆ. SR ಸಮಾನಾಂತರ. ಇವಾಗ SRಗೆ AC ಎನ್ನುವಂಥದ್ದು ಸಮಾನಾಂತರದಲ್ಲಿದೆ, PQಗೆ AC ಸಮಾನಾಂತರದಲ್ಲಿದೆ. ಹಾಗಾದರೆ SRಗೆ PQ ಏನಾಗಿರುತ್ತೆ, ಸಮಾನಾಂತರದಲ್ಲಿರುತ್ತದೆ. ಸಮೀಕರಣ 1 ಮತ್ತು 2ರಿಂದ ಕನ್ಸಿಡರ್ ಮಾಡಿದಾಗ PQ = SR ಇದೆ. ಹಾಗಾದರೆ PQRS ಒಂದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಎರಡನೇ ಪ್ರಶ್ನೆ, ತ್ರಿಭುಜ ABCD ಒಂದು ವಜ್ರಾಕೃತಿ. AB ಮತ್ತು BC CD DAಗಳ ಮಧ್ಯಬಿಂದುಗಳು ಕ್ರಮವಾಗಿ
ಪಿ ಕ್ಯೂ ಆರ್ ಎಸ್ಗಳು ಆಗಿವೆ. ಹಾಗಾದರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯವಾಗಿದೆ. ಹಾಗಾದರೆ ಪಿ ಕ್ಯೂ ಆರ್ ಎಸ್ಗಳು ಎ ಬಿ ಸಿ ಮತ್ತು ಸಿ ಡಿ ಮತ್ತು ಎ ಡಿಗಳ ಮಧ್ಯಬಿಂದುಗಳು ಕ್ರಮವಾಗಿ ಆಗಿದ್ದಾವೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಸಾಧನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ರಚನೆಯನ್ನು ಮಾಡ್ಕೊಂಡಿದ್ದೀವಿ ಏನಪ್ಪ ಅಂದರೆ ಎ ಸಿ ಮತ್ತು ಬಿ ಡಿಗಳನ್ನು ನಾವು ಇಲ್ಲಿ ರಚನೆಯನ್ನು ಮಾಡ್ಕೊಂಡಿದ್ದೀವಿ. ಸಾಧನೆಯನ್ನು ನೋಡ್ತಾ ಹೋದಾಗ ತ್ರಿಭುಜ ಡಿ ಆರ್ ಎಸ್ ಮತ್ತು ತ್ರಿಭುಜ ಬಿ ಕ್ಯೂ ಪಿ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಡಿ ಎಸ್ ಎನ್ನುವಂಥದ್ದು ಬಿ ಕ್ಯೂಗೆ ಏನಾಗಿರುತ್ತೆ ಅಂದರೆ ಸಮಾನವಾಗಿರ್ತದೆ. ಯಾಕಪ್ಪ ಅಂದರೆ ತ್ರಿಭುಜದ ಒಂದು ತ್ರಾಪಿಜ್ಯ ತಂದಾಗ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ ತಂದರೆ ಅದರ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಹಾಗಾದರೆ ಡಿ ಎಸ್ಗೆ ಬಿ ಕ್ಯೂ ಎನ್ನುವಂಥದ್ದು ಅಭಿಮುಖವಾಗಿದೆ. ಆದ್ದರಿಂದ ಡಿ ಎಸ್ ಬಿ ಕ್ಯೂ ಆಗಿರುತ್ತದೆ. ಹಾಗಾದರೆ ಆ್ಯಂಗಲ್ ಎಸ್ ಡಿ ಆರ್ ಮತ್ತು ಆ್ಯಂಗಲ್ ಪಿ ಬಿ ಕ್ಯೂಗಳು ಕೂಡ ಏನಾಗಿರ್ತವೆ, ಸಮಾನವಾಗಿರ್ತವೆ. ಯಾಕಪ್ಪ ಅಂದರೆ ತ್ರಾಪಿಜ್ಯದ ಅಭಿಮುಖ ಬಾಹುಗಳು ಸಮಾನವಾಗಿದ್ದರೆ ತ್ರಾಪಿಜ್ಯದ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ ಅಂದರೆ ಸಮಾನವಾಗಿರ್ತವೆ. ಆದ್ದರಿಂದ ತ್ರಿಭುಜ ಡಿ ಆರ್ ಎಸ್ ಮತ್ತು ತ್ರಿಭುಜ ಬಿ ಪಿ ಕ್ಯೂ ಎರಡು ಕೂಡ ಸರ್ವಸಮ್ಮತೆಯ ನಿಯಮವನ್ನು ಹೊಂದಿದ್ದಾವೆ. ಯಾಕಪ್ಪ ಅಂದರೆ ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮವನ್ನು ಹೊಂದಿದ್ದಾವೆ. ಹಾಗಾದರೆ ಆರ್ ಎಸ್ಗೆ ಸಮಾನಾಂತರವಾಗಿ ಪಿ ಕ್ಯೂ ಇದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಆದ್ದರಿಂದ ಆರ್ ಎಸ್ಗೆ ಸಮಾನಾಂತರವಾಗಿ ಪಿ ಕ್ಯೂ ಇದೆ ಅಂತ ನಾವಿಲ್ಲಿ ನೋಡಿದ್ವಿ. ಇದನ್ನು ಸಮೀಕರಣ 1 ಅಂಥೇಳಿ ಕರೆಯೋಣ. ನೆಕ್ಸ್ಟ್ ತ್ರಿಭುಜ ಕ್ಯೂ ಸಿ ಆರ್ ಮತ್ತು ತ್ರಿಭುಜ ಪಿ ಎ ಎಸ್ ಅನ್ನು ಕನ್ಸಿಡರ್ ಮಾಡೋಣ. ಇದನ್ನು ಕನ್ಸಿಡರ್ ಮಾಡಿ ನೋಡಿದಾಗ ತ್ರಿಭುಜ ಕ್ಯೂ ಸಿ ಆರ್ ತ್ರಿಭುಜ ಎಸ್ ಎ ಪಿ ಎರಡು ತ್ರಿಭುಜಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿ ನೋಡಿದಾಗ ಆರ್ ಸಿಗೆ ಸಮಾನಾಂತರವಾಗಿ ಎ ಪಿ ಇರ್ತದೆ. ಯಾಕಂದರೆ ಇವು ಕೂಡ ತ್ರಾಪಿಜ್ಯದ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಆದ್ದರಿಂದ ಕ್ಯೂ ಸಿ ಆರ್ ಎಸ್ ಎ ಪಿ ಆ್ಯಂಗಲ್ ಆಗಿರ್ತವೆ. ಯಾಕಂದರೆ ತ್ರಾಪಿಜ್ಯದ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವಪ್ಪ ಅಂದರೆ ಸಮಾನವಾಗಿರ್ತವೆ. ಹಾಗಾದರೆ ತ್ರಿಭುಜ ಕ್ಯೂ ಸಿ ಆರ್ ಸರ್ವಸಮ ತ್ರಿಭುಜ ಎಸ್ ಎ ಪಿ ಆಗಿರುತ್ತದೆ. ಅದೇ ರೀತಿಯಾಗಿ ಕ್ಯೂ ಆರ್ಗೆ ಸಮಾನಾಂತರವಾಗಿ ಎಸ್ ಪಿ ಇರ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನವಾಗಿರ್ತವೆ. ಇದನ್ನು ಸಮೀಕರಣ 2 ಅಂತೇಳಿ ಕರೆಯೋಣ. ಮೊದಲಿಗೆ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಬೇಕು. ನಂತರ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಬೇಕು. ನಂತರ ತ್ರಿಭುಜ ಇವಾಗ ಏನು ಮಾಡಬೇಕಂಬ ಅಂದರೆ ತ್ರಿಭುಜ ಸಿ ಡಿ ಬಿ ಇನ್ನೊಂದು ತ್ರಿಭುಜ. ಇವಾಗ ತ್ರಿಭುಜ ಸಿ ಡಿ ಬಿನಲ್ಲಿ ಆರ್ ಮತ್ತು ಕ್ಯೂಗಳೇನಾಗಿದ್ದಾವೆ ಅಂದರೆ ಸಿ ಡಿ ಮತ್ತು ಬಿ ಸಿಯ ಮಧ್ಯ ಬಿಂದುಗಳಾಗಿದ್ದಾವೆ. ಆದರೆ ಕ್ಯೂ ಸಿಗೆ ಸಮಾನಾಂತರವಾಗಿ ಬಿ ಡಿ ಇರ್ತದೆ. ಕ್ಯೂ ಆರ್ಗೆ ಸಮಾನಾಂತರವಾಗಿ ಬಿ ಡಿ ಇರ್ತದೆ. ಯಾಕಪ್ಪ ಅಂದರೆ ಇವೆರಡು ಕೂಡ ಏನಾಗಿದ್ದಾವೆ, ಒಂದೇ ಸಮಾನಾಂತರದಲ್ಲಿದ್ದಾವೆ. ಹಾಗಾದರೆ ಇಲ್ಲಿ ಪಿ ಮತ್ತು ಎಸ್ಗಳು ಎ ಬಿ ಮತ್ತು ಎ ಡಿಗಳ ಮಧ್ಯ ಬಿಂದುಗಳಾಗಿದ್ದಾವೆ. ಹಾಗಾದರೆ ಪಿ ಎಸ್ಗೆ ಸಮಾನಾಂತರವಾಗಿ ಬಿ ಡಿ ಇರ್ತದೆ ಮತ್ತು ಕ್ಯೂ ಆರ್ಗೆ ಸಮಾನಾಂತರವಾಗಿ ಎಸ್ ಪಿ ಕೂಡ ಇರ್ತದೆ. ಹಾಗಾದರೆ ತ್ರಿಭುಜ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಆ್ಯಂಗಲ್ ಪಿ ಕ್ಯೂ ಆರ್
ಪಿ ಕ್ಯೂ ಆರನ್ನು ನೋಡಿದಾಗ ಇದು 90 ಡಿಗ್ರಿಗೆ ಸಮಾನವಾಗಿದೆ. ಹಾಗಾದರೆ ತ್ರಿಭುಜ ಪಿ ಕ್ಯೂ ಆರ್ ಎಸ್ನಲ್ಲಿ ಪಿ ಕ್ಯೂ ಆರ್ ಎಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾದರೆ ಇಲ್ಲಿ ಪಿ ಎಸ್ಗೆ ಸಮಾನಾಂತರವಾಗಿ ಆರ್ ಕ್ಯೂ ಆಗಿದ್ದರೆ ಇಲ್ಲಿ ಏನಾಗಿರುತ್ತೆ, ಆರ್ ಕ್ಯೂಗೆ ಸಮಾನಾಂತರವಾಗಿ ಎಸ್ ಪಿ ಇರುತ್ತೆ, ಪಿ ಎಸ್ಗೆ ಸಮಾನಾಂತರವಾಗಿ ಆರ್ ಕ್ಯೂ ಇರುತ್ತೆ. ಹಾಗಾದರೆ ಸಮೀಕರಣ 1 ಮತ್ತು 2 ಕನ್ಸಿಡರ್ ನೋಡಿದಾಗ ಇಲ್ಲಿ ಆ್ಯಂಗಲ್ ಕ್ಯೂ ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ನಾವಿಲ್ಲಿ ಹೇಳ್ಬೋದು. ಆಯತ ಅಂತ ಹೇಳಬೇಕಾದ್ರೆ ಅವಾಗ ಏನಾಗಿರಬೇಕಪ್ಪ ಅಂದರೆ ಆಯತದ ಪ್ರತಿಯೊಂದು ಕೋನವು ಏನಾಗಿರುತ್ತೆ, 90 ಡಿಗ್ರಿಗೆ ಸಮಾನವಾಗಿರ್ತದೆ ಮತ್ತು ಅದರ ಅಭಿಮುಖ ಬಾಹುಗಳು ಏನಾಗಿರ್ತವಪ್ಪ ಅಂದರೆ ಸಮಾನವಾಗಿರ್ತವೆ. ಹಾಗಿದ್ರೆ ಮಾತ್ರ ಆ ಒಂದು ಆಕೃತಿಯನ್ನು ನಾವು ಆಯತ ಅಂಥೇಳಿ ಕರಿತೀವಿ. ಮೂರನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ಆಯತ ಆದರೆ ಎ ಬಿ ಬಿ ಸಿ ಸಿ ಡಿ ಡಿ ಎ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಎಸ್ ಆಗಿವೆ. ಹಾಗಾದರೆ ಪಿ ಕ್ಯೂ ಆರ್ ಎಸ್ ಒಂದು ವಜ್ರ ಆಕೃತಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಒಂದು ಆಯತ ಆಗಿದೆ. ಎ ಬಿ ಸಿ ಡಿ ಒಂದು ಆಯತವಾಗಿದೆ. ಪಿ ಕ್ಯೂ ಆರ್ ಎಸ್ಗಳು ಎ ಬಿ ಬಿ ಸಿ ಸಿ ಡಿ ಮತ್ತು ಎ ಡಿಗಳ ಮಧ್ಯಬಿಂದುಗಳು ಆಗಿವೆ. ರಚನೆಯನ್ನು ಮಾಡ್ಕೋಣ. ಎ ಸಿ ಮತ್ತು ಬಿ ಡಿಯನ್ನು ಕರ್ಣಗಳ ರಚನೆಯನ್ನು ಮಾಡ್ಕೊಳ್ಳೋಣ. ನಂತರ ಸಾಧನೆ ಏನಪ್ಪ ಅಂದರೆ ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಒಂದು ವಜ್ರ ಆಕೃತಿ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಸೊ ಇವಾಗ ನೆಕ್ಸ್ಟ್ ಸಾಧನೆಯನ್ನು ನೋಡೋಣ. ತ್ರಿಭುಜ ಎ ಬಿ ಸಿ, ಇವಾಗ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಎ ಬಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳಾಗಿವೆ ಅಂತ ಬರೀಬೇಕು. ನೆಕ್ಸ್ಟ್ ಪಿ ಕ್ಯೂಗೆ ಸಮಾನಾಂತರವಾಗಿ ಎ ಸಿ ಇದೆ. ಹಾಗಾದರೆ ಪಿ ಕ್ಯೂ ಎನ್ನುವಂಥದ್ದು ಎ ಸಿಯ ಅರ್ಧದಷ್ಟು ಇದೆ. ಇದು ಮಧ್ಯಬಿಂದು ಪ್ರಮೇಯದ ಪ್ರಕಾರ ಪಿ ಕ್ಯೂ ಎ ಸಿಯ ಅರ್ಧದಷ್ಟಿದೆ. ಅದೇ ರೀತಿಯಾಗಿ ತ್ರಿಭುಜ ಎ ಡಿ ಸಿಯನ್ನು ಕನ್ಸಿಡರ್ ಮಾಡಿದಾಗ ಎಸ್ ಆರ್ ಎನ್ನುವಂಥದ್ದು ಎ ಸಿಗೆ ಸಮಾನಾಂತರದಲ್ಲಿದೆ. ಎಸ್ ಆರ್ ಎನ್ನುವಂಥದ್ದು ಎ ಸಿಯ ಅರ್ಧದಷ್ಟು ಇದೆ. ಎಸ್ ಆರ್ ಇಸ್ ಈಕ್ವಲ್ ಟು 1/2 ಎ ಸಿ. ಇದು ಕೂಡ ಮಧ್ಯಬಿಂದು ಪ್ರಮೇಯ. ನಂತರ ಪಿ ಕ್ಯೂ ಆರ್ ಎಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆಗಿರಬೇಕಾದ್ರೆ ಒಂದು ಜೊತೆ ಬಾಹುಗಳು ಆಗಿರ್ತವೆ ಅಂದರೆ ಒಂದಕ್ಕೊಂದು ಸಮಾನಾಂತರ ಮತ್ತು ಸಮವಾಗಿರ್ತವೆ. ಹಾಗಾದರೆ ಮಾತ್ರ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಇವಾಗ ಪಿ ಕ್ಯೂ ಆರ್ ಎಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತಂದರೆ ಒಂದು ಜೊತೆ ಬಾಹುಗಳು ಒಂದಕ್ಕೊಂದು ಸಮ ಮತ್ತು ಸಮಾನಾಂತರವಾಗಿರಬೇಕು. ಹಾಗಿದ್ರೆ ಪಿ ಎಸ್ ಎನ್ನುವಂಥದ್ದು ಕ್ಯೂ ಆರ್ಗೆ ಸಮಾನಾಂತರದಲ್ಲಿದೆ ಮತ್ತು ಸಮವಾಗಿದೆ. ಅದೇ ರೀತಿಯಾಗಿ ಪಿ ಕ್ಯೂಗೆ ಎಸ್ ಆರ್ ಎನ್ನುವಂಥದ್ದು ಸಮ ಮತ್ತು ಸಮಾಂತರದಲ್ಲಿದೆ. ಹಾಗಾದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮವಾಗಿರ್ತವೆ. ನೆಕ್ಸ್ಟ್ ಇವಾಗ ತ್ರಿಭುಜ ಬಿ ಸಿ ಡಿನಲ್ಲಿ ನಾವು ನೋಡಿದಾಗ ಕ್ಯೂ ಮತ್ತು ಆರ್ಗಳು ಬಿ ಸಿ ಮತ್ತು ಡಿ ಸಿಗಳ ಮಧ್ಯಬಿಂದುಗಳಾಗಿವೆ. ಹಾಗಿದ್ರೆ ಕ್ಯೂ ಎಸ್ ಎನ್ನುವಂಥದ್ದು ಬಿ ಡಿಗೆ ಸಮಾನಾಂತರದಲ್ಲಿದೆ. ಅದೇ ರೀತಿಯಾಗಿ ಈಗ ಸಮೀಕರಣ 1 ಮತ್ತು 2 ಕನ್ಸಿಡರ್ ಮಾಡಿದ್ವಿ. ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ಸಿನಲ್ಲಿ ಕೂಡ ಅದೇ ರೀತಿಯಾಗಿ ಮಾಡ್ತಾ ಬರಬೇಕು. ಕ್ಯೂ ಆರ್ ಅನ್ನುವಂಥದ್ದು ಬಿ ಡಿಗೆ ಸಮಾನಾಂತರದಲ್ಲಿದೆ. ಕ್ಯೂ ಆರು ಬಿ ಡಿಯ ಅರ್ಧದಷ್ಟಿದೆ. ಹಾಗಿದ್ರೆ ಕ್ಯೂ ಆರ್ ಸಮಾನಾಂತರ ಬಿ ಡಿ ಆಗಿದ್ದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು 1/2 ಬಿ ಡಿ. ಇದು ಮಧ್ಯಬಿಂದು ಪ್ರಮೇಯ. ಅದೇ ರೀತಿಯಾಗಿ ಎ ಸಿ ಮತ್ತು ಬಿ ಡಿಗಳು ಆಯತದ ಕರ್ಣಗಳು ಕೂಡ ಏನಾಗಿರ್ತವಪ್ಪ ಅಂದರೆ ಸಮಾನವಾಗಿರ್ತವೆ. ಇದನ್ನು ಇಲ್ಲಿ ಸಮೀಕರಣ 3 ಮತ್ತು 4, 5 ಆಯಿತು. ನೆಕ್ಸ್ಟ್ ಇವಾಗ ಸಮೀಕರಣ 1 ಮತ್ತು 2, 3, 4, 5 ಸಮೀಕರಣಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿ ನೋಡಿದಾಗ ಪಿ ಕ್ಯೂಗೆ ಸಮಾನಾಂತರವಾಗಿ ಕ್ಯೂ ಆರ್ ಇರ್ತದೆ. ಕ್ಯೂ ಆರ್ಗೆ ಸಮಾನಾಂತರವಾಗಿ ಎಸ್ ಆರ್ ಇರ್ತದೆ. ಎಸ್ ಆರ್ಗೆ ಸಮಾನಾಂತರವಾಗಿ ಪಿ ಎಸ್ ಇರ್ತದೆ. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು
ವಜ್ರ ಆಕೃತಿ ಅಂತ ನಾವಿಲ್ಲಿ ಹೇಳ್ಬೋದು. ಆವಾಗ ಪ್ರತಿಯೊಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿ ನಾವಿಲ್ಲಿ ಇವಾಗ ಎ ಬಿ ಸಿ ಎನ್ನುವಂಥ ಒಂದು ತ್ರಿಭುಜ, ಎ ಡಿ ಸಿ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ, ಬಿ ಡಿ ಸಿ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ, ಈ ಎಲ್ಲ ತ್ರಿಭುಜಗಳನ್ನು ನೋಡಿದಾಗ ಅದರಲ್ಲಿ ಬರುವಂಥ ಮಧ್ಯಬಿಂದುಗಳನ್ನು ಜೋಡಿಸಿದಾಗ ಉಂಟಾಗಿರುವಂತಹ ಬಾಹುಗಳು ಆ ಕರ್ಣಗಳಿಗೆ ಏನಾಗಿರ್ತವಪ್ಪ ಅಂದರೆ ಒಂದಕ್ಕೊಂದು ಸಮ ಮತ್ತು ಸಮಾಂತರದಲ್ಲಿರುತ್ತವೆ. ಮತ್ತು ಈ ಮಧ್ಯಬಿಂದು ಜೋಡಿಸಿರುವಂತಹ ರೇಖಾಖಂಡವು ಈ ಕರ್ಣಗಳಿಗೆ ಏನಾಗಿರ್ತಪ್ಪ ಅಂದರೆ ಅರ್ಧದಷ್ಟಿರ್ತವೆ. ಇದು ಮಧ್ಯಬಿಂದು ಪ್ರಮೇಯ ಮೂಲಕ ನಮಗೆ ಸಿಗ್ತಾ ಇದೆ. ಈ ಎಲ್ಲ ಸಮೀಕರಣಗಳನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಪಿ ಕ್ಯೂ, ಕ್ಯೂ ಆರ್, ಎಸ್ ಆರ್, ಪಿ ಎಸ್ ಎನ್ನುವಂಥವು ಒಂದಕ್ಕೊಂದು ಸಮಾನವಾಗಿವೆ. ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ವಜ್ರ ಆಕೃತಿ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬಹುದು. ಎಕ್ಸಸೈಸ್ 8.2ರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇವಾಗ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಆಗಿದೆ. ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇದೆ. ಇಲ್ಲಿ ಬಿ ಡಿ ಅನ್ನುವಂಥದ್ದು ಕರ್ಣ ಇದೆ ಮತ್ತು ಎ ಡಿಯ ಮಧ್ಯಬಿಂದು ಇ ಆಗಿದೆ. ಈ ಮೂಲಕ ಎ ಬಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ. ಅದು ಬಿ ಸಿಗೆ ಏನಾಗಿರುತ್ತೆಪ್ಪ ಅಂದರೆ ಅದು ಬಿ ಸಿಯನ್ನು ಎಫ್ ಎನ್ನುವಂಥ ಮಧ್ಯಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಬಿ ಸಿಯ ಮಧ್ಯಬಿಂದು ಎಫ್ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ. ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇದೆ. ಬಿ ಡಿ ಎನ್ನುವಂಥದ್ದು ಈ ಒಂದು ತ್ರಾಪಿಜ್ಯದ ಕರ್ಣವಾಗಿದೆ. ಈ ಕರ್ಣವು ಏನು ಮಾಡುತ್ತೆಪ್ಪ ಅಂತಂದರೆ ಇಲ್ಲಿ ಈ ಬಿಂದುವಿನ ಮೂಲಕ ಒಂದು ರೇಖೆಯನ್ನು ಎಳೆದಾಗ ಅದು ಎ ಬಿಗೆ ಸಮಾನಾಂತರವಾಗಿರುತ್ತದೆ. ಅದೇ ರೀತಿಯಾಗಿ ಎ ಡಿಯ ಮಧ್ಯಬಿಂದು ಇ ಆಗಿದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾವು ಸಾಧನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಎಫ್ ಎನ್ನುವಂಥದ್ದು ಬಿ ಸಿಯ ಮಧ್ಯಬಿಂದು ಆಗಿದೆ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಇವಾಗ ಸಾಧನೆಯನ್ನು ನೋಡಿ. ಎಫ್ ರೇಖೆಯನ್ನು ಬಿ ಡಿ ಛೇದಕ ಜಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಇವಾಗ ಈ ಎಫ್ ಎನ್ನುವಂತಹ ರೇಖೆಯನ್ನು ಬಿ ಡಿ ಛೇದಕವು ಜಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ತ್ರಿಭುಜ ಬಿ ಎ ಡಿ ಈ ಒಂದು ತ್ರಿಭುಜದಲ್ಲಿ ನಾವು ತ್ರಿಭುಜ ಬಿ ಎ ಡಿನಲ್ಲಿ ಇ ಎನ್ನುವಂಥದ್ದು ಇಯು ಎ ಡಿಯ ಮಧ್ಯಬಿಂದು ಆಗಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಜಿಯು ಬಿ ಡಿಯ ಮಧ್ಯಬಿಂದು ಆಗಿದೆ. ಮಧ್ಯಬಿಂದುವ ಪ್ರಮೇಯ ಪ್ರಕಾರ ನೋಡಿದಾಗ ಇಯು ಎ ಡಿಯ ಮಧ್ಯಬಿಂದು ಆಗಿದೆ, ಜಿಯು ಬಿ ಡಿಯ ಮಧ್ಯಬಿಂದು ಆಗಿದೆ. ಹಾಗಾದರೆ ಇ ಜಿಯು ಎ ಬಿಗೆ ಸಮಾನಾಂತರದಲ್ಲಿದೆ. ಇವಾಗ ತ್ರಿಭುಜ ಬಿ ಡಿ ಸಿಯನ್ನು ನೋಡೋಣ. ತ್ರಿಭುಜ ಬಿ ಡಿ ಸಿಯನ್ನು ನೋಡಿದಾಗ ಇದರಲ್ಲಿಯೂ ಕೂಡ ಜಿಯು ಬಿ ಡಿಯ ಮಧ್ಯಬಿಂದು ಆಗಿದೆ. ಆದ್ದರಿಂದ ಜಿ ಎಫ್ ಎನ್ನುವಂಥದ್ದು ಡಿ ಸಿಗೆ ಏನಾಗಿದೆ, ಸಮಾನಾಂತರದಲ್ಲಿದೆ. ಜೊತೆಗೆ ಡಿ ಸಿ ಎನ್ನುವಂಥದ್ದು ಎ ಬಿಗೆ ಸಮಾನಾಂತರದಲ್ಲಿದೆ. ಹಾಗಾದರೆ ಎಫ್ ಬಿಂದು ಬಿ ಸಿಯ ಮಧ್ಯಬಿಂದು ಆಗಿರುತ್ತದೆ. ಇದು ಮಧ್ಯಬಿಂದುವಿನ ವಿಲೋಮದ ಪ್ರಮೇಯವಾಗಿದೆ. ಸೊ ಈ ಒಂದು ಸಾಲ್ವನ್ನು ನೋಡಿದಾಗ ಮೊದಲನೇದಾಗಿ ಎ ಬಿ ಸಿ ಡಿ ಅನ್ನುವಂಥ ತ್ರಿಭುಜವನ್ನು ತೆಗೆದುಕೊಳ್ಳಿ. ಇದರಲ್ಲಿ ಇ ಜಿಗೆ ಎ ಬಿ ಎನ್ನುವಂಥದ್ದು ಸಮಾನಾಂತರದಲ್ಲಿದೆ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ಸಿಯನ್ನು ಕನ್ಸಿಡರ್ ಮಾಡಿದಾಗ ಜಿ ಎಫ್ಗೆ ಬಿ ಸಿ ಎನ್ನುವಂಥದ್ದು ಸಮಾನಾಂತರದಲ್ಲಿದೆ. ಡಿ ಸಿಯು ಜಿ ಎಫ್ಗೆ ಸಮಾನಾಂತರದಲ್ಲಿದ್ದರೆ ಅದು ಎ ಬಿಗೂ ಕೂಡ ಸಮಾನಾಂತರದಲ್ಲಿರುತ್ತದೆ. ಹಾಗಾದರೆ ಎಫ್ನು ಬಿ ಸಿಯ ಮಧ್ಯಬಿಂದು ಆಗಿದೆ ಅಂತ ನಾವಿಲ್ಲಿ ಸಾಲ್ವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿವೆ. ಹಾಗಾದರೆ ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣಗಳನ್ನು ತ್ರಿಭಾಗಿಸುತ್ತದೆ ಎಂದು ತೋರಿಸಿ. ಇವಾಗ ನೋಡಿ ಪ್ರಶ್ನೆಯನ್ನು ನೋಡಿ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇದರಲ್ಲಿ
ಎ ಬಿ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿವೆ. ಎ ಬಿಯ ಮಧ್ಯಬಿಂದು ಇ ಆಗಿದೆ, ಡಿ ಸಿಯ ಮಧ್ಯಬಿಂದು ಎಫ್ ಆಗಿದೆ. ಹಾಗಾದರೆ ಎ ಎಫ್ ಮತ್ತು ಇ ಸಿಗಳು, ಇ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣವನ್ನು ತ್ರಿಭಾಗಿಸುತ್ತದೆ. ಎ ಎಫ್ ಮತ್ತು ಇ ಸಿಗಳು ಏನು ಮಾಡ್ತಾ ಇದ್ದಾವೆ? ತ್ರಿಭಾಗಿಸುತ್ತದೆ. ದ್ವಿಭಾಗ ಅಂತಂದರೆ 2 ಭಾಗ, ತ್ರಿಭಾಗ ಅಂದರೆ 3. ಇವಾಗ ನೋಡಿ, ಡಿ ಎಫ್ ಅನ್ನುವಂಥದ್ದು ಒಂದು ಭಾಗ, ಪಿ ಕ್ಯೂ ಅನ್ನುವಂಥದ್ದು ಇನ್ನೊಂದು, ಕ್ಯೂ ಬಿ ಅನ್ನುವಂಥದ್ದು 3. ಹಾಗಾಗಿ ಈ ಎರಡೂ ರೇಖಾಖಂಡಗಳು ಬಿ ಡಿಯನ್ನು ತ್ರಿಭಾಗಿಸುತ್ತದೆ ಎನ್ನುವುದನ್ನು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗಿದೆ. ಇ ಮತ್ತು ಎಫ್ಗಳು ಎ ಬಿ ಮತ್ತು ಡಿ ಸಿಗಳ ಮಧ್ಯಬಿಂದುಗಳಾಗಿವೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಸಾಧನೆಯ ಏನು ಮಾಡಬೇಕಾಗಿದೆ? ಎ ಎಫ್ ಇ ಸಿಗಳು ಬಿ ಡಿ ರೇಖೆಯನ್ನು ಛೇದಿಸ್ತಾ ಇದೆ, ಅದನ್ನು ತ್ರಿಭಾಗವನ್ನಾಗಿ ಮಾಡ್ತಾ ಇದೆ ಎನ್ನುವಂಥದ್ದು ನಾವು ಸಾಧನೆ ಮಾಡಬೇಕಾಗಿದೆ. ಹಾಗಾದರೆ ಸಾಧನೆ ನೋಡೋಣ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದಲ್ಲಿ ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇರ್ತದೆ. ಹಾಗಾದರೆ ಎ ಬಿ ಡಿ ಸಿ ಆಗಿದೆ. ಯಾಕಪ್ಪ ಅಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರವಾಗಿರ್ತವೆ. ಆದ್ದರಿಂದ ಎ ಬಿ ಡಿ ಸಿ ಆಗಿದೆ. ಇವಾಗ ಮಧ್ಯಬಿಂದು ಪ್ರಮೇಯನ ಯೂಸ್ ಮಾಡೋಣ. ಇಲ್ಲಿ ಎ ಬಿಯ ಮಧ್ಯಬಿಂದು ಇ ಆಗಿದೆ, ಡಿ ಸಿಯ ಮಧ್ಯಬಿಂದು ಎಫ್ ಆಗಿದೆ. ಹಾಗಾದರೆ ಇ ಎನ್ನುವಂಥದ್ದು ಎ ಬಿಯ ಅರ್ಧದಷ್ಟು ಇರುತ್ತದೆ. ಅದೇ ರೀತಿಯಾಗಿ ಎಫ್ ಸಿ ಎನ್ನುವಂಥದ್ದು ಡಿ ಸಿಯ ಅರ್ಧದಷ್ಟು ಇರುತ್ತದೆ. ಅದಕ್ಕಾಗಿ 1/2 ಎ ಬಿ 1/2 ಸಿ ಡಿ ಅಂದಾಗ ಎ ಇ 1/2 ಎ ಬಿ ಆಗುತ್ತೆ, ಎಫ್ ಸಿ 1/2 ಸಿ ಡಿ ಆಗುತ್ತೆ. ಹಾಗಾದರೆ ಇ ಮತ್ತು ಎಫ್ಗಳು ಎ ಬಿ ಮತ್ತು ಡಿ ಸಿಗಳ ಮಧ್ಯಬಿಂದುಗಳಾಗಿವೆ. ಆದ್ದರಿಂದ ಎ ಇ ಎನ್ನುವಂಥದ್ದು ಎ ಬಿಯ ಅರ್ಧದಷ್ಟು ಇರುತ್ತದೆ. ಹಾಗಾದರೆ ಇವಾಗ ನೋಡಿ, ಎ ಇ ಸಿ ಎಫ್, ಎ ಇ ಸಿ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಎ ಇ ಸಿ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾದರೆ ಎ ಇಗೆ ಸಮಾನಾಂತರವಾಗಿ ಎಫ್ ಸಿ ಇರುತ್ತದೆ. ಓಕೆ, ಮತ್ತು ಪಿ ಬಿಂದು ಡಿ ಕ್ಯೂನ ಮಧ್ಯಬಿಂದು ಆಗಿದೆ. ಪಿ ಬಿಂದು ಡಿ ಕ್ಯೂನ ಮಧ್ಯಬಿಂದು ಆಗಿದೆ. ಈ ಪಿ ಬಿಂದು ಡಿ ಕ್ಯೂನ ಮಧ್ಯಬಿಂದು ಆಗಿದೆ ಮಧ್ಯಬಿಂದು ಪ್ರಕಾರ. ಹಾಗಾದರೆ ಇಲ್ಲಿ ಡಿ ಪಿಯು ಪಿ ಕ್ಯೂಗೆ ಸಮವಾಗಿರ್ತದೆ. ಇದನ್ನು ಸಮೀಕರಣ 1 ಅಂತ ಹೇಳಿ ಕರೆಯೋಣ. ತ್ರಿಭುಜ ಎ ಪಿ ಬಿ, ತ್ರಿಭುಜ ಎ ಪಿ ಬಿ ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ, ತ್ರಿಭುಜ ಎ ಪಿ ಬಿ ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಈ ಬಿಂದು ಎ ಬಿಯ ಮಧ್ಯಬಿಂದು ಆಗಿದೆ. ಹಾಗಾದರೆ ಈ ಕ್ಯೂಗೆ ಸಮಾನಾಂತರವಾಗಿ ಎ ಪಿ ಇರ್ತದೆ. ಅದೇ ರೀತಿಯಾಗಿ ಎ ಎಫ್ ಸಮಾನಾಂತರವಾಗಿ ಎಫ್ ಸಿ ಇರ್ತದೆ. ಎ ಎಫ್ಗೆ ಸಮಾನಾಂತರವಾಗಿ ಎಫ್ ಸಿ ಇರ್ತದೆ. ಓಕೆ, ಇವಾಗ ಕ್ಯೂ ಬಿಂದು ಪಿ ಬಿಯ ಮಧ್ಯಬಿಂದು ಆಗಿದೆ. ಕ್ಯೂ ಬಿಂದು ಓಕೆ, ಇವಾಗ ಕ್ಯೂ ಬಿಂದು ಪಿ ಬಿಯ ಮಧ್ಯಬಿಂದು ಆಗಿದೆ. ಹಾಗಾದರೆ ಪಿ ಕ್ಯೂ ಕ್ಯೂ ಬಿ ಆಗಿರುತ್ತೆ. ಕ್ಯೂ ಬಿಂದು ಪಿ ಬಿಯ ಮಧ್ಯಬಿಂದು ಆದರೆ ಪಿ ಕ್ಯೂ ಕ್ಯೂ ಬಿ ಆಗಿರುತ್ತೆ. ಇದನ್ನು ಸಮೀಕರಣ 2 ಅಂತ ಹೇಳಿ ಕರೀರಿ. ಇವಾಗ ಸಮೀಕರಣ 1 ಮತ್ತು 2 ನಾವು ಕನ್ಸಿಡರ್ ಮಾಡಿದಾಗ, ಇದು ಡಿ ಪಿಗೆ ಪಿ ಕ್ಯೂ ಸಮನಾದರೆ ಪಿ ಕ್ಯೂಗೆ ಕ್ಯೂ ಬಿ ಸಮನಾದರೆ ಇಲ್ಲಿ ನಾವೇನಂತ ಬರೀಬೇಕು? ಡಿ ಪಿ ಪಿ ಕ್ಯೂ ಬಿ ಕ್ಯೂ. ಹಾಗಾದರೆ ಎ ಎಫ್ ಮತ್ತು ಇ ಸಿ ರೇಖೆಗಳು ಬಿ ಡಿ ಕರ್ಣವನ್ನು ಏನಾಗುತ್ತದೆ? ತ್ರಿಭಾಗಿಸುತ್ತದೆ ಅಂತ ಬರೀಬೇಕು. ತ್ರಿಭಾಗಿಸುತ್ತದೆ. ಓಕೆ, ಇವು 3 ಸಮಾನ ಭಾಗಗಳು. ಬಿ ಡಿ ಮೇಲಿನ ಸಮಾನ 3 ಭಾಗಗಳು. ಎ ಎಫ್ ಮತ್ತು ಇ ಸಿಗಳು ಈ ರೇಖೆಗಳು ಏನು ಮಾಡ್ತಿದ್ದಾವೆ? ಬಿ ಡಿ ರೇಖೆಯನ್ನು 3 ಸಮಾನ ಭಾಗಗಳಾಗಿ ವಿಭಾಗಿಸುತ್ತದೆ ಎನ್ನುವಂಥದ್ದನ್ನು ನಾವು ಈಗ ಕಂಡುಕೊಂಡ್ವಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 6ನೇ ಪ್ರಶ್ನೆ. ಒಂದು ಚತುರ್ಭುಜದ ಅಭಿಮುಖ ಬಾಹುಗಳು
ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳು ಪರಸ್ಪರ ಆರ್ಧಿಸುತ್ತವೆ ಎಂಬುದನ್ನು ತೋರಿಸಿ. ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡಗಳು ಏನು ಮಾಡ್ತವೆ? ಪರಸ್ಪರ ಅರ್ಧಿಸುತ್ತವೆ ಎಂಬುದನ್ನು ನಾವು ಪ್ರೂವ್ ಮಾಡುವುದರ ಮೂಲಕ ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ABCD ಒಂದು ಚತುರ್ಭುಜವಾಗಿದೆ. ABCD ಒಂದು ಚತುರ್ಭುಜವಾಗಿದೆ. PQRSಗಳು AB, BC ಮತ್ತು CDಗಳ ಮೇಲಿನ ಮಧ್ಯಬಿಂದುಗಳಾಗಿವೆ. ಹಾಗಾದರೆ ತ್ರಿಭುಜ ACDನಲ್ಲಿ ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿ. ತ್ರಿಭುಜ ACDನಲ್ಲಿ R ಮತ್ತು Sಗಳು DC ಮತ್ತು ADಗಳ ಮಧ್ಯಬಿಂದುಗಳಾಗಿವೆ. ಹಾಗಾದರೆ SR ಎನ್ನುವಂಥದ್ದು ACಗೆ ಸಮಾನಾಂತರವಾಗಿದೆ. ಅದೇ ರೀತಿಯಾಗಿ PQ ಎನ್ನುವಂಥದ್ದು ACಗೆ ಏನಾಗಿದೆ? ಸಮಾನಾಂತರದಲ್ಲಿದೆ. ಅದೇ ರೀತಿಯಾಗಿ PS ಎನ್ನುವಂಥದ್ದು BDಗೆ ಸಮಾನಾಂತರವಾಗಿದೆ ಮತ್ತು QR ಎನ್ನುವಂಥದ್ದು ಕೂಡ BDಗೆ ಸಮಾನಾಂತರದಲ್ಲಿದೆ. ಹಾಗಾದರೆ PQRS ಒಂದು ಸಮಾಂತರ ಚತುರ್ಭುಜ. ಹಾಗಾದರೆ PRQSಗಳು ಸಮಾಂತರ ಚತುರ್ಭುಜದ ಕರ್ಣಗಳಾಗಿವೆ. ಇವುಗಳು ಒಂದಕ್ಕೊಂದು ಏನು ಮಾಡ್ತವೆ ಅಂದರೆ ಅರ್ಧಿಸುತ್ತವೆ ಎನ್ನುವುದನ್ನು ನಾವು ಈ ಸಾಧನೆಯನ್ನು ಮಾಡಿದ್ವಿ. ಈ ಸಿಂಪಲ್ ಆಗಿರುವಂಥ ಒಂದು ಪರಿಹಾರ ಇದೆ. ಸೊ ಇವಾಗ ಒಂದು ABCD ಅನ್ನುವಂಥ ಒಂದು ಚತುರ್ಭುಜ ತೆಗೆದುಕೊಳ್ರಿ. ಅದರಲ್ಲಿ ACDಯನ್ನು ಕನ್ಸಿಡರ್ ಮಾಡಿ. ಅದರಲ್ಲಿ SRಗೆ AC ಸಮಾನಾಂತರದಲ್ಲಿರ್ತದೆ, PQಗೆ AC ಸಮಾನಾಂತರದಲ್ಲಿರ್ತದೆ, BDಗೆ QR ಮತ್ತು SP ಎನ್ನುವಂಥದ್ದು ಕೂಡ ಸಮಾನಾಂತರದಲ್ಲಿರ್ತವೆ. ಹಾಗಾದರೆ SQ PR ಕೂಡ ಸಮಾನವಾಗಿರ್ತವೆ. ಆದ್ದರಿಂದ ಇವೆರಡು ಕೂಡ ಏನು ಮಾಡ್ತವೆ? ಒಂದಕ್ಕೊಂದು ಅರ್ಧಿಸುತ್ತವೆ ಎನ್ನುವುದನ್ನು ನಾವು ಪರಿಹಾರ ಕಂಡುಕೊಂಡ್ವಿ. ಈ ರೀತಿಯಾಗಿ ಸಿಂಪಲ್ ಆಗಿ ಚಿತ್ರವನ್ನು ನೋಡ್ತಾ ನಾವು ಸಾಲ್ವ್ ಮಾಡಬೇಕಾಗ್ತದೆ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ರೆ ಮಾತ್ರ ನಾವು ಈಸಿಯಾಗಿ ಫಾಸ್ಟಾಗಿ ಯಾವುದೇ ಭಯವಿಲ್ಲದೆ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಇದು ಎಕ್ಸಸೈಸ್ 8.2ರ ಕೊನೆಯ ಪ್ರಶ್ನೆಯಾಗಿದೆ. ತ್ರಿಭುಜ ABCಯು ಆ್ಯಂಗಲ್ Cಯ ಲಂಬಕೋನವನ್ನು ಹೊಂದಿರುವಂಥ ಒಂದು ಲಂಬಕೋನ ತ್ರಿಭುಜವಾಗಿದೆ. ABC ಅನ್ನುವಂಥದ್ದು ಆ್ಯಂಗಲ್ C ಲಂಬಕೋನವನ್ನು ಹೊಂದಿರುವಂಥ ಒಂದು ಲಂಬಕೋನ ತ್ರಿಭುಜವಾಗಿದೆ. ವಿಕರ್ಣ ABಯ ಮಧ್ಯಬಿಂದು M ಮೂಲಕ BCಗೆ ಸಮಾನಾಂತರವಾಗಿ ಎಳೆದ ಒಂದು ರೇಖೆಯು ACಯನ್ನು D ಬಿಂದುವಿನಲ್ಲಿ ಛೇದಿಸುತ್ತಿದೆ. ಹಾಗಾದರೆ ACಯ ಮಧ್ಯಬಿಂದು D ಎಂದು ಸಾಧಿಸಿ. MDಗೆ AC ಎನ್ನುವಂಥದ್ದು ಲಂಬವಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾದರೆ ಮೂರನೇದನ್ನು CM MA 1/2 AB ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಇನ್ನೊಂದು ಸಾರಿ ಪ್ರಶ್ನೆ ನೋಡಿ. ಪ್ರಶ್ನೆ ಚಿತ್ರದ ಮೂಲಕ ಈ ಒಂದು ಪ್ರಶ್ನೆಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ABC ಎನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜ ಇದೆ. ಆ್ಯಂಗಲ್ C ಏನಾಗಿರಬೇಕು? 90 ಡಿಗ್ರಿ. ಇದು ಲಂಬಕೋನವನ್ನು ಹೊಂದಿದೆ ಒಂದು ತ್ರಿಭುಜವಾಗಿದೆ. ಹಾಗಾದರೆ ವಿಕರ್ಣ ABಯ ಮಧ್ಯಬಿಂದು M ಆಗಿದೆ. M ಮೂಲಕ BCಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಅಂತ ಪ್ರಶ್ನೆಯಲ್ಲಿದೆ. ಓಕೆ, ಸಮಾಂತರವಾಗಿ ಎಳೆದ ರೇಖೆಯು ACಯನ್ನು D ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ACಯ ಮಧ್ಯಬಿಂದು D ಆಗಿದೆ ಅಂತ ಸಾಧಿಸಿ ಎಂದಿದ್ದಾರೆ. MD ಎನ್ನುವಂಥದ್ದು ACಗೆ ಲಂಬವಾಗಿದೆ ಎನ್ನುವುದನ್ನು ಸಾಧಿಸಿ ಎಂದಿದ್ದಾರೆ. ಮೂರನೇದು CM MA 1/2 AB ಎನ್ನುವಂಥದ್ದನ್ನು ಸಾಧನೆ ಮಾಡಿ ಎಂದಿದ್ದಾರೆ. ಇವಾಗ CM ಎನ್ನುವಂಥದ್ದು AM ಎನ್ನುವಂಥದ್ದು ABಯ ಅರ್ಧದಷ್ಟಿವೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ಪರಿಹಾರ: ತ್ರಿಭುಜ ACBನಲ್ಲಿ M ಬಿಂದು ABಯ ಮಧ್ಯಬಿಂದು ಆಗಿದೆ. ಅದೇ ರೀತಿಯಾಗಿ Dಯು ACಯ ಮಧ್ಯಬಿಂದು ಆಗಿದೆ. ಓಕೆ, ಇವಾಗ ಎರಡನೇ ಪರಿಹಾರವನ್ನು ನೋಡೋಣ. ಆ್ಯಂಗಲ್ ACB ಇದು
ಆ್ಯಂಗಲ್ ಎ ಎಮ್ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಎಮ್. ನೋಡಿ, ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಡಿ ಎಮ್ ಎರಡೂ ಕೂಡ ಏನಾಗಿದ್ದಾವೆ, ಅನುರೂಪ ಕೋನಗಳು. ಎರಡು ಎಷ್ಟಿರ್ತಾವಪ್ಪ ಅಂದರೆ 90 ಡಿಗ್ರಿಗೆ ಸಮಾನವಾಗಿರ್ತವೆ. ಯಾಕಪ್ಪ ಅಂದರೆ ಎಮ್ ಡಿ ಎನ್ನುವಂಥದ್ದು ಎ ಸಿಗೆ ಲಂಬವಾಗಿದೆ. ಓಕೆ, ಪರಿಹಾರ ಆಯ್ತಲ್ಲ. ಎಮ್ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಯಾಕಂದರೆ ಆ್ಯಂಗಲ್ ಡಿ ಆ್ಯಂಗಲ್ ಸಿ ಎರಡು ಅನುರೂಪ ಕೋನಗಳು 90 ಡಿಗ್ರಿ ಆಗಿವೆ. ಆದ್ದರಿಂದ ಎಮ್ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಎ ಸಿ ಇರ್ತದೆ. ಮೂರನೇ ಒಂದು ಪರಿಹಾರವನ್ನು ನೋಡೋಣ. ತ್ರಿಭುಜ ಎ ಎಮ್ ಡಿ, ತ್ರಿಭುಜ ಎ ಎಮ್ ಡಿ, ತ್ರಿಭುಜ ಸಿ ಎಮ್ ಡಿ, ತ್ರಿಭುಜ ಎ ಎಮ್ ಡಿ, ತ್ರಿಭುಜ ಸಿ ಎಮ್ ಡಿ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡೋಣ. ಇಲ್ಲಿ ಎ ಡಿಗೆ ಸಮಾನಾಂತರವಾಗಿ ಸಿ ಡಿ ಇರ್ತದೆ. ಯಾಕಂದರೆ ಡಿ ಯು ಎ ಸಿಯ ಮಧ್ಯಬಿಂದು ಆಗಿದೆ. ಆ್ಯಂಗಲ್ ಎ ಡಿ ಎಮ್ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಎಮ್ ಆಗಿದೆ. ಯಾಕಂದರೆ ಎರಡು ಕೂಡ 90 ಡಿಗ್ರಿ ಆಗಿವೆ. ಹಾಗಾದರೆ ಈ ಎರಡೂ ತ್ರಿಭುಜಗಳಿಗೆ ಡಿ ಎಮ್ ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿರುತ್ತದೆ. ಹಾಗಾದರೆ ತ್ರಿಭುಜ ಎ ಡಿ ಎಮ್ ಮತ್ತು ತ್ರಿಭುಜ ಸಿ ಡಿ ಎಮ್ ಎರಡೂ ಕೂಡ ಬಾಹು ಕೋನ ಸರ್ವಸಮ್ಮತೆಯ ನಿಯಮವನ್ನು ಹೊಂದಿದ್ದಾವೆ. ಆದ್ದರಿಂದ ಎ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಆಗಿದೆ. ಯಾಕಂದರೆ ಈ ಎರಡೂ ತ್ರಿಭುಜಗಳು ಸರ್ವಸಮ್ಮತೆಯನ್ನು ಹೊಂದಿದರೆ ಅದರ ಅನುರೂಪ ಭಾಗಗಳು ಕೂಡ ಏನಾಗಿರ್ತವಪ್ಪ ಅಂದರೆ ಸಮವಾಗಿರ್ತವೆ. ಆದ್ದರಿಂದ ಎ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಆಗಿರುತ್ತದೆ. ಆದ್ದರಿಂದ ಎಮ್ ಎನ್ನುವಂಥದ್ದು ಎ ಬಿಯ ಮಧ್ಯಬಿಂದು ಆಗಿದ್ದರೆ ಇಲ್ಲಿ ಎ ಎಮ್ ಎನ್ನುವಂಥದ್ದನ್ನು ನಾವು 1/2 ಎ ಬಿ ಅಂತ ಬರಿಬೋದು. ಎ ಎಮ್ ಎನ್ನುವಂಥದ್ದು ಎ ಬಿಯ ಅರ್ಧದಷ್ಟು ಇರುತ್ತದೆ. ಯಾಕಂದರೆ ಎಮ್ ಬಿಂದು ಎ ಬಿಯ ಮಧ್ಯಬಿಂದು ಆಗಿದೆ. ನೆಕ್ಸ್ಟ್ ಇವಾಗ ನೋಡಿ, ಸಿ ಎಮ್ ಎನ್ನುವಂಥದ್ದು ಎ ಎಮ್ಗೆ ಸಮಾನವಾಗಿದ್ದರೆ ಅದನ್ನು ಕೂಡ ನಾವು 1/2 ಎ ಬಿ ಅಂತ ಬರಿಬೋದು. ಮೂರನೇ ಒಂದು ಪರಿಹಾರ ಕೂಡ ಈ ರೀತಿಯಾಗಿತ್ತು. ಓಕೆ ಫ್ರೆಂಡ್ಸ್, ಚತುರ್ಭುಜಕ್ಕೆ ಸಂಬಂಧಿಸಿದ ಎಲ್ಲ ಎಕ್ಸಾಂಪಲ್ಗಳು ಮತ್ತು ಎಕ್ಸಸೈಸ್ಗಳು ಕಂಪ್ಲೀಟ್ ಆದವು. ಇಲ್ಲಿಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮುಂದಿನ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.